ಇದು ಯಾವೊಬ್ಬ ಸಾಮಾನ್ಯ ಸಂತನ ಕತೆ ಅಲ್ಲ. ಇದು ಶಿವಭಕ್ತನಾದ ವೇದವಿದ್ಯೆಗೂ ತತ್ವಜ್ಞಾನಕ್ಕೂ ಜೀವ ಕೊಟ್ಟ ಮಹಾತ್ಮನ ಕತೆ. ಇವರೆಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಸಣ್ಣದುರಾದಲೇ ಭಗವಂತನ ದಯೇನೋ. ಶ್ರೀ ಗುರುರಾಯರು ಮೂಲತಃ ತಿಂಗಾಳು ವಠಾರದಲ್ಲಿ ಸುಧಾ ಬೋಪಣ್ಣ ಮತ್ತು ತಿಮ್ಮಣ್ಣಾಚಾರ್ಯರ ಕುಟುಂಬದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೆಂಕಟನಾಥ. ಅವರ ವಿದ್ಯಾಭ್ಯಾಸ ಮಧ್ವಾಚಾರ್ಯದ ದ್ವೈತ ತತ್ವದಲ್ಲಿ ಆರಂಭವಾಯಿತು. ಚಿಕ್ಕ ವಯಸ್ಸಲ್ಲೇ ವೇದ, ಉಪನಿಷತ್ತು, ವ್ಯಾಕರಣ ಎಲ್ಲವನ್ನೂ ನುಂಗಿದಂತಾಗಿ ಓದಿದರು. ವೈವಾಹಿಕ ಜೀವನಕ್ಕೂ ನಂತರದಲ್ಲಿ ತಮ್ಮ ಭ್ರಾತೃಗುರು ಶ್ರೀ ಸುಧೀಂದ್ರ ತೀರ್ಥರಿಂದ ಸಂಸ್ಥಾನದ ಮುಂದಿನ ಪೀಠಾಧಿಪತಿಯಾಗಿ ಆಯ್ಕೆಯಾದರು. ಅವರು ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎನಿಸಿದರು. ಗುರುವಿನ ಮಾತು ಎಲ್ಲರ ಹೃದಯ ಮುಟ್ಟುತ್ತಿತ್ತು. ಅವರ ಆಶೀರ್ವಾದದಿಂದ ರೋಗ ನಿವಾರಣ, ಮಕ್ಕಳಾಗದವರಿಗೆ ಸಂತಾನ ಪ್ರಾಪ್ತಿ, ಭಕ್ತರಿಗೆ ಕಷ್ಟ ಪರಿಹಾರ ಎಲ್ಲವೂ ನಡೆಯುತ್ತಿತ್ತು. ಅಯ್ಯೋ! ಆದರೆ ಸಮಯ ತಲುಪಿತು. ಗುರುಗಳು ತಾವು ಜೀವಂತವಾಗಿಯೇ ಬ್ರಹ್ಮಸೂತ್ರಾಧಾರವಾದ ಬೃಂದಾವನ ಪ್ರವೇಶ ಮಾಡಲಿದ್ದಾರೆಂದು ಘೋಷಿಸಿದರು. ಮಂತ್ರಾಲಯದಲ್ಲಿ ಭಕ್ತರ ಮಧ್ಯೆ ಸಜೀವ ಸಮಾಧಿಯಲ್ಲಿ ಪ್ರವೇಶಿಸಿದರು. ಇಂದಿಗೂ ಮಂತ್ರಾಲಯದ ಗುರು ಬೃಂದಾವನದಿಂದ ಗುರುವಿನ ಅನುಗ್ರಹ ಲಭಿಸುತ್ತಲೇ ಇದೆ. ನಾನು 3 ಶತಮಾನ ಭಕ್ತರ ಕಡೆಯ ಇರುತ್ತೇನೆ ಎಂಬ ಮಾತು ಈಚೆಗಿನ ಕಾಲದಲ್ಲೂ ಅನುಭವವಾಗುತ್ತಿದೆ. ಶ್ರದ್ಧಾ, ಭಕ್ತಿ, ತಪಸ್ಸು ಇವುಗಳ ಸಗುಣರೂಪವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇವರೆಂದರೆ ನಂಬಿಕೆಯ ಜೀವಂತ ಚಿಹ್ನೆ.